ಆಕ್ಚುಲಿ ಗೌರಿಗೆ ಅರ್ಶಿನ ಕುಂಕುಮ ಇಡಬೇಕು, ಗಣೇಶನ್ಗೆ ಇದನ್ನ ಅರ್ಶಿನ ಕುಂಕುಮ ಇಡಂಗಿಲ್ಲ. ಗಣೇಶ ಜ್ಞಾನೇ ಗೌರಿ ನಿತ್ಯ ಇದು ಹೂ ಬಿಚ್ಚೋದ್ರು ಅದು ಇದು ಬಿಚ್ಚಬೇಡ, ದಾರ ಬಿಚ್ಚಬೇಡ. ರಾತ್ರಿ ಮಲ್ಕೊಂಡಾಗ ನೀವು ನಂಬಲ್ಲ 4 ಗಂಟೆ ಎದ್ದಾಗ 6 ಗಂಟೆ. ಏನಿಕಪ್ಪ ಇವೆಲ್ಲ? ಓ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇವತ್ತು ನಮ್ಮನೇಲಿ ಗಣೇಶ ಕೂರಿಸುವಂಥದ್ದು ನೆನೆಲ್ಲ ತೋರಿಸಿದ್ದೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ಸೊ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಸ್ಯಾರಿ ಇದು ನಂದೇ ಓನ್ ಸ್ಯಾರಿ, ಯಾವುದೇ ಡಿಸೈನ್ ಕೊಟ್ಟಿಲ್ಲ, ಏನಿಲ್ಲ. ಸೊ ಟೈಮ್ ಇಲ್ಲ ಗೈಸ್, ಈಗ ಆಲ್ರೆಡಿ 7:15 ಆಗ್ಬಿಟ್ಟಿದೆ. 7:30 ಅಷ್ಟರಲ್ಲಿ ಪೂಜೆ ಮಾಡಬೇಕು. ಸೊ ಫಸ್ಟು ತಂದು ಗಣೇಶನ ಕೂರ್ಸೋಣ ಆಯಿತಾ? ತರ್ತೀನಿ, ಕಟ್ ಮಾಡು. ಟೈಮ್ ವೇಸ್ಟ್ ಮಾಡೋದು ಬೇಡ, ಇದ್ಬಿಡೋಣ. ಮತ್ತೆ ತೋರಿಸ್ತೀನಿ ಇರಮ್ಮ, ಪಾಪ ನನ್ನ ಮಕ್ಕಳು ತೋರಿಸು ಅಂತ. ಗೌರಿ ಇದು ಗಣೇಶ. ಒಂದ್ಸಲ ಕೂರ್ಸಿದ್ರೆ ಎತ್ತಬಾರ್ದು. ಗಣೇಶ ಜ್ಞಾನೇ ಗೌರಿ ಕೂರಿಸ್ಬಿಡೋಣ. ಎಸ್, ಫೈನಲಿ ಗಣೇಶನ ಇಟ್ವಿ. ಇವಾಗ ಗೌರಿ. ಗಣೇಶನ ಪಕ್ಕ ಗೌರಿ. ಫೈನ್, ಓಕೆ. ಇವಾಗ ಏನು ಮಾಡೋಣ ಅಂದರೆ, ಒಂದು ನಿಮಿಷ ವೇಟ್. ಇದನ್ನ ಇಲ್ಲಿ ಇಟ್ಬಿಡೋಣ ಮುಂದೆ. ಇಟ್ಬಿಟ್ಟು ನಿಂತಿ ಇಲ್ಲಿದೆಯಲ್ಲ ಈ ಫ್ರೂಟ್ಸು, ಈ ಫ್ರೂಟ್ಸ್ ಪ್ಲೇಟ್ನ ಏನಕ್ಕೆ ಹಚ್ಕೊಂಡು ಆಯ್ತಿದ್ದು. ಇದನ್ನ ಇಲ್ಲಿಟ್ರೆ ನಾವು ಗೌರಮ್ಮನಿಗೆ ಮಡ್ಲಕ್ಕಿ ತುಂಬಕ್ಕೆ ಸರಿ ಹೋಗುತ್ತೆ. ಮಡ್ಲಕ್ಕಿ ತುಂಬಕ್ಕೆ ನೋಡಿ ಗೈಸ್ ನಾನು ಏನೇನು ಇಟ್ಟಿದ್ದೀನಿ ಅಂತ. ಆ್ಯಕ್ಚುಲಿ ಇದು ನಂದೇ ಹೊಸ ಸ್ಯಾರಿ, ಬ್ಲೌಸ್ ಹೊಲಿಸಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಇದು. ಸೊ ಇಲ್ಲಿ ನೋಡಿ ಮಡ್ಲಕ್ಕಿಗೆ ಏನೇನು ತುಂಬಿದ್ದೀನಿ ಅಂದರೆ ನೋಡಿ, ಬನ್ನಿ ಹತ್ರ. ಬ್ಯಾಂಗಲ್ಸು, ಇದು ಕೊಬ್ಬರಿ ಒಳಗಡೆಗೆ ಇತ್ತು ಅದು ತುಂಬಲೇಬೇಕು. ನಂಗೆ ಈಗ ಸಮಾಧಾನ ಆಯ್ತು ಗೈಸ್. ನೋಡ್ರಿ ಈ ಥರ ಎಲ್ಲ ಇಡ್ಕೆ ಮೇಲೆ ಎಷ್ಟು, 1 ರೂಪಾಯಿನೋ 11 ರೂಪಾಯಿನೋ 500 ಎಷ್ಟು ಆಗುತ್ತೆ ಅಷ್ಟು. ಇದು ಇದು ನಾನು ಏನು ಗೊತ್ತಾ ಮಾಡಿದ ತಪ್ಪು, ಇದು ಟೀಪೈ ಮೇಲೆ ಕೂರಿಸಿದ್ದು. ಸಲ ಈ ಥರ ಟೀಪೈ ಮೇಲೆ ಕೂರಿಸಿದ್ದೆ, ಜಾಗ ಸಾಕಾಗ್ತಿತ್ತು. ಈ ಸಲ ಜಾಗ ಸಾಕಾಗ್ತಿಲ್ಲ. ಮ್ಯಾನೇಜ್. ಓಕೆ, ಸದ್ಯಕ್ಕೆ ಇಷ್ಟ ಆಯಿತು, ಎಲ್ಲ ಆಯಿತು. ಓಕೆ ಓಕೆ, ನಾನು ಇದ್ದೀನಿ ನೋಡು, ಪರ್ಫೆಕ್ಟಾ ನೋಡು. ಅಲ್ಲಾಡ್ಸೋದೆಲ್ಲ ತೆಗಿಬಿಡ. ಈಗ ನೋಡಿ ಹಿಂಗೆ, ಓಕೆನಾ? ಸರಿ ಅಕ್ಕ. ಇವಾಗ ಇದಾಕಣ, 3 2 1 ಗೋ. ಗೈಸ್ ಇದೆಲ್ಲರಿಗೂ ಗೊತ್ತು, ಕೂರಿಸಿದ ತಕ್ಷಣವೇ ಇದು ಜನವರ ಹಾಕ್ಲೇಬೇಕು ಅಂತ. ಸೊ ನಾನು ರೈಟಿಂದ ಲೆಫ್ಟಿಂದ ರೈಟಾ ಹಿಂಗೆ ಹಾಕದ, ಅವರು ಹಿಂಗೆ ಹಾಕದ. ಎರಡು ಭಾಗ ಮಾಡ್ಕೊಂಡು ಹಾಕ್ಬಿಡೋಣ ಬೆಸ್ಟ್. ಸೊ ಇಲ್ಲಿ ನೋಡಿ, ಅಯ್ಯೋ ಮುರುಗಿರ್ದೋದೆಪ್ಪ ಯಪ್ಪ ನನಗೆ. ಫೈನಲಿ ಜನವರ ಹಾಕಾಯ್ತು ಗೈಸ್. 2 ಇಂಟ್ಕೆಲೆ ಹಾಕಿದ್ದೀನಿ ಇರಲಿ ಅಂತ. ಇದಕ್ಕೆ ಅದೇನೋ ಹೇಳ್ತಾರೆ ಗೈಸ್, ಆ್ಯಕ್ಚುಲಿ ಗೌರಿಗೆ ಅರ್ಶಿನ ಕುಂಕುಮ ಇಡಬೇಕು, ಗಣೇಶನ್ಗೆ ಇದನ್ನ ಅರ್ಶಿನ ಕುಂಕುಮ ಇಡಂಗಿಲ್ಲ. ಬಟ್ ನನ್ನ ಹತ್ರ ಗಂಧ ಇಲ್ಲ, ಹಾಗಾಗಿ ಅರ್ಶಿನ ಕುಂಕುಮನ ಇಡ್ತಾ ಇದ್ದೀನಿ.
ಬಾಬಾ ಗೈಸ್ ನಮ್ಮ ಮನೆ ಗಣೇಶ ಚೆನ್ನಾಗಿದ್ದಾನ, ಗೌರಿ ಚೆನ್ನಾಗಿದ್ದಾಳ? ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ನಾವು ಹೂ ಮುಡಿಸ್ಬೇಕು. ಫಸ್ಟೇ ಎಲ್ಲ ಹೂವೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಮಾಡಬಾರ್ದು. ನಾವೆಲ್ಲೇ ಹೋದ್ರೂ ಅಷ್ಟೇ ಫಸ್ಟು ಅರ್ಶಿನ ಕುಂಕುಮ ತೊಗೊತೀವಿ. ಅರ್ಶಿನ ಕುಂಕುಮ ತಗೊಂಡು ಆಮೇಲೆ ಹೂ ಮುಡ್ಕೋತೀವಿ. ಹಾಗೆ ಮಾಡಬೇಕು. ಓಕೆ, ನೆಕ್ಸ್ಟು ಹೂ ಮುಡಿಸ್ಬಿಡೋಣ. ಸದ್ಯಕ್ಕೆ ನನಗೇನು ಗೊತ್ತಾಗ ಜಾಸ್ತಿ ಹೂ ಹಾಕೋದು ನೇರು ಹಾಕೋದು ನಂಗೆ ಇಷ್ಟ ಆಗಲ್ಲ. ಈ ಥರ ಫೋಟೋಸ್ ಇದ್ದರೆ ಓಕೆ, ಬಟ್ ಗಣೇಶನ ಮನೆಗೆ ಬರೋ ಜನ ನೋಡಬೇಕು. ಹೂವೆಲ್ಲ ಹೂನಾರ ಹಾಕ್ಬಿಟ್ರೆ ಏನು ನೋಡ್ತಾರೆ? ಸೊ ಇಲ್ಲಿ ನೋಡಿ, ಇಷ್ಟು ಸಾಕು. ಇಲ್ಲಿ ಎಲ್ಲ ಇಲ್ಲಿಗೆ ಹಿಂಗೆ ಹಾಕಬೇಕು, ಇಷ್ಟು ಹಾಕ್ಬೇಕು ಸಾಕು. ಜಾಸ್ತಿ ಓವರಾಗಿ ಹಾಕ್ಬಾರ್ದು, ನಂಗೆ ಇಷ್ಟನೇ ಆಗಲ್ಲ. ಇಷ್ಟು ಹಾಕಿದ್ರೆ ಸಾಕು. ಇನ್ನೇನಾದ್ರು ಮಿಸ್ ಮಾಡಿದ್ದೀನಾ? ಇದೊಂದು ಮಿಸ್ ಮಾಡಿದ್ದೀನಿ, ಇದೊಂಚೂರು ಹಾಕ್ಬಿಡೋಣ. ಒಂದು ನಿಮಿಷ ಇದೆ. ಇದು ಅಂಗಡಿಲಿ ಸಿಗುತ್ತೆ, ರೆಡಿಮೇಡೇ ಸಿಗುತ್ತೆ, ನೀವು ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ರು ಮನೇಲೇ ಮಾಡ್ಕೊತಾರೆ. ಅಕ್ಕ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಈಗ. ಫೈನ್ ಅಲ್ವಾ? ಓಕೆ ಡನ್. ಪೂಜೆ ಮಾಡಿಬಿಡೋಣ. ಐ ಹ್ಯಾವ್ ಓನ್ಲಿ 5 minutes ಟೈಮ್ ಗೈಸ್. ಸೊ ಪೂಜೆ ಒಂದು ಹಚ್ಚಿಬಿಟ್ರೆ ಎವ್ರಿಥಿಂಗ್ ಈಸ್ ಡನ್. ಆಮೇಲೆ ಬಾಳೆಕಂದು ಅದು ಇದು ಎಲ್ಲ ನಾನು ಹಿಡ್ಕೊತೀನಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನಮ್ಮಮ್ಮ ಇದ್ದಿದ್ರೆ ಗೈಸ್ ನನಗೆ ಇಷ್ಟು ಟೆನ್ಷನ್ನೇ ಆಗ್ತಿರ್ಲಿಲ್ಲ. ಅಪ್ಪ ನಿತಿನೂ ಹೆಲ್ಪ್ ಮಾಡಿದ್ದಾನೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಗೊತ್ತಿರೋರು ಇದ್ದರೆ ಗಂಡಸ್ರು ಏನಪ್ಪ ಮಾಡ್ತಾರೆ ಅಲ್ವಾ? ಚೂರು ಗೊತ್ತಿರೋರು ಇದ್ದಿದ್ರೆ. ಮಮ್ಮಿ ಇಷ್ಟು ದಿವಸ ಇದ್ಬಿಟ್ಟು ಇವತ್ತು ನಿನ್ನೆ ಹಬ್ಬಕ್ಕೆ ಹೋಗಿದ್ದಾರೆ ಗೈಸ್, ಏನು ಮಾಡೋಕ್ಕಾಗಲ್ಲ. ನಾನು ಹೂ ಮುಡಿಲಿಲ್ಲ ಇವತ್ತು. ಹೂ ಮುಡ್ಕೊತೀನಿ. ಕಾಯಿ ಇಲ್ಲಿ ಇದ್ಬಿಡ್ಲಿ, ಪ್ಲೇಟು, ದೀಪ, ಮೂಗ ಎಲ್ಲ ಒಂದ್ಸಲ ಈ ಕಡೆ ನೋಡ್ಬಿಡ್ತೀನಿ. ಎವ್ರಿಥಿಂಗ್ ಫೈನ್. ಗೌರಿಗೊಂದು ಹೂ ಮುಡಿಸ್ಬಿಡೋಣ. ಗೌರಿಗೆ ತಲೆ ಮೇಲೆ ಕೂರೋಕ್ಕಾಗಲ್ಲ, ಅದಕ್ಕೆ ಸೈಡಿಗೆ ಇಟ್ಬಿಡೋಣ. ಸರಿ, ಪೂಜೆ ಮಾಡಿಬಿಡ್ತೀನಿ. ಏನಪ್ಪ ಒಂದು ನಿಮಿಷ ದೀಪ ಹಚ್ಬಿಟ್ರೆ ನನಗೆ ನೆಮ್ಮದಿ ಗೈಸ್, ಸೀರಿಯಸ್ಲಿ. ಮ್ಯಾಚ್ ಬಾಕ್ಸ್ ಎಲ್ಲಪ್ಪ ತರ್ತೀನಿ ತಡಿ ಗೈಸ್. ಕರೆಕ್ಟಾಗಿ ಒಂದೇ ಒಂದು ನಿಮಿಷ ಇದೆ, ಪೂಜೆ ಮಾಡಿಬಿಡೋಣ ಯೋಚು ನೆಮ್ಮದಿಯಾಗಿ. ಐತಿ ಇದು ಬಾಲ್ಕನಿ ಕ್ಲೋಸ್ ಮಾಡಮ್ಮ, ಒಂಚೂರು ಗಾಳಿ ಬರ್ತಿದೆ.
ನಿಜವಾಗ್ಲೂ ನೆಮ್ಮದಿ, ನಿಜವಾಗ್ಲೂ ನೆಮ್ಮದಿ. ಪೂಜೆ ಎಲ್ಲ ಮಾಡಿಬಿಟ್ನಲ್ಲ, ತುಂಬ ಖುಷಿ ಆಯಿತು ಗೈಸ್. ನನಗೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಮಾಡಿದ್ದೀನಿ ನಾನು ನಿಜವಾಗ್ಲೂ. ಅದ್ರಲ್ಲಿ ನನ್ನ 2 ಮಾತೇ ಇಲ್ಲ, ಏನೋ ಒಂದು ಮಿಸ್ ಆಯಿತು ಅದಲ್ಲ. ಏನೇನು ಮಾಡಬೇಕು ಪ್ರತಿಯೊಂದು ಮಾಡಿ ನಿನ್ನೆ ರಾತ್ರಿ ಮಲ್ಕೊಂಡಾಗ ನೀವು ನಂಬಲ್ಲ 4 ಗಂಟೆ ಎದ್ದಾಗ 6 ಗಂಟೆಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಪಾಪ ನಿಧಿ ಇವೆರಡು ಮಾಡಿಕೊಟ್ಟ. ನಾನು ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಇಲ್ಲೆಲ್ಲ ಇನ್ನೊಂಚೂರು ಮಡ್ಲಕ್ಕಿ ತುಂಬಿ, ಗೊತ್ತಲ್ಲ ಗೈಸ್ ಹಬ್ಬ ಅಂದರೆ ಹೆಂಗಿರುತ್ತೆ ಅಂತ. ಆಯಿತು, ಈಗ ನಮ್ಮನೆ ಪೂಜೆ ಮಾಡ್ಕೊತೀನಿ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ಇದು ಕಟ್ಕೊಳ್ಳೋಣ ಅಂದ್ಕೊಂಡ್ವಿ ನಾನು ಮತ್ತು ನಿಧಿ. ಬಟ್ ಇದು ಕಟ್ಟಲೇ ಇಲ್ಲ ಗೈಸ್. ನೈಟು ನಿದ್ದೆ ಬಂದ್ಬಿಡ್ತು ಅಂತ ಮಲ್ಕೊಂಬಿಟ್ಟೆ ನಾನು. ದೇವ್ರ ಮುಂದೆ ಇಡಬೇಕಿತ್ತು ಇದು, ನಾನು ಇಡ್ಲೇ ಇಲ್ಲ, ಮರ್ತೋಗಿದೆ. ಅಂದರೆ ಟೈಮೇ ಇಲ್ಲ, ಟೈಮ್ ಆಗಿಬಿಡ್ತು. ನಾನು ಅಂದ್ಕೊಂಡೆ ಏನರೇ ಅಷ್ಟು ಲೇಟಾಗಿ ಮಲಗಿದ್ದೀವಿ ಆಯಿತಾ. ನಾವು ಒಂಚೂರು ನಿದ್ದೆ ಮಾಡಿಲ್ಲ ಅಂದರೆ ಕಣ್ಣೆಲ್ಲ ನೋಡೋಕ್ಕಾಗಲ್ಲ, ಈಗಲೇ ನೋಡೋಕ್ಕಾಗಲ್ಲ. ಓಕೆ, ಒಂದು ಸ್ವಲ್ಪ ಹೊತ್ತು ದೇವರು ಇದು ಮಾಡಿಬಿಟ್ಟು ಮಿತಿ ಕಟ್ತೀನಿ. ಫಸ್ಟು ಬಲ್ಗೈ ಹಿಡ್ಕೊ, ಈ ಕೈ ಹಿಡ್ಕೊ. ಆಮೇಲೆ ನೀನು ನಂಗೆ ಕಟ್ಕೊಡು. ನಿತ್ಯ ಇದು ಹೂ ಬಿಚ್ಚೋದ್ರೂ ಅಕ್ಕ ಅದು ಇದು ಬಿಚ್ಚಬೇಡ, ದಾರ ಬಿಚ್ಚಬೇಡ ಆಯ್ತಾ. ಅಕ್ಕ ಆಯಿತು. ನನ್ನ ಮಕ್ಳು ಕಟ್ಟೋಣ ಅನ್ಕೊಂಡೆ, ನನ್ನ ಮಕ್ಳಿಗೆ 2 ಮಾಡೋಣ ಅನ್ಕೊಂಡೆ. ಕಟ್ಸ್ಕೊಳ್ಳೋದು ಏನು ಹಂಗೆ ಅಂತ ಬಿಸಾಕ್ಬಿಡ್ತಾರೆ. ಕಟ್. ಸರಿ, ಓಕೆ ಗೈಸ್, ಆಮೇಲೆ ಮಾಡ್ತೀವಿ. ಇನ್ನು ಸ್ಪೆಷಲ್ ಡೇ ಇದೆ ಇವತ್ತು. ಗೈಸ್ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಪಲಾವು ನನ್ನ ಮಗನೇ ಇಲ್ಲಿ ತೋರಿಸು. ಫಸ್ಟು ಪಲಾವ್ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ಸ್ ಪಲಾವ್. ಪೂಜೆ ಮಾಡಿದೀವಲ್ಲ, ಕಾಮನ್ ಸೆನ್ಸ್ ವೆಜಿಟೇಬಲ್ ಪಲಾವ್ ಮಾಡೋದು. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ರೈಸು, ಕಡಲೆ ಉಸ್ಲಿ ನೆನೆ ಹಾಕಿರೋದು ಎಲ್ಲ ಮಾಡಬೇಕು. ಸದ್ಯಕ್ಕೆ ಇದು ರುಬ್ಬಿಟ್ಕೊಂಡು ಇದು ಬೇಯಲಿ. ಐ ಥಿಂಕ್ ಇದು ಸಾಕಾಗಲ್ಲ ಅನಿಸುತ್ತೆ. ಸಾಕಾಗಲ್ದಾರ ಇಲ್ಲಿ ಹಿಂಗೋ ಮಾಡ್ತೀನಿ ಅಂತ ಯಪ್ಪ ದೇವ್ರೆ. ಓಕೆ ಗೈಸ್, ಎಲ್ಲ ಅಡುಗೆ ಒಟ್ಟಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ರೈಸ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಅಂತ. ಇಲ್ಲಿ ಹಾಡ್ಸಿಟ್ಟಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ನನಗೆ ಮಾಡ್ತಾಯಿದ್ದೀನಿ. ಸರಿ ಆಯ್ತು. ಪಲಾವ್ ಹೇಗೆ ಮಾಡೋದು ಅದೆಲ್ಲ ನಾನು ಇವಾಗ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಆಲ್ರೆಡಿ ಸ್ವಲ್ಪ ದೊಡ್ಡ ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡ್ತೀನಿ. ಸೊ ಅಡುಗೆ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಬೈ. ಅಲ್ಲ ಈಸಿನೇ ಅಲ್ಲ, ನನಗೆ ಇಲ್ಲಿ ಹಿಂಗಂದ್ರೆ ಹಿಂಗೆ ಬಿದ್ದೋಗ್ತಿದ್ದೀನಿ, ಆಗ್ತಾ ಇಲ್ಲ. ಎಲ್ಲಿ ನಿದ್ದೆನೇ ಇಲ್ವಲ್ಲ. 2 ಅವರ್ ನಿದ್ದೆ ಮಾಡಿರೋದು ನಾನು. 3 ಗಂಟೆಗೆ ಮಲಗಿ 5 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆ ಅಪ್ಪು ಮಲಗ್ದಾಗ ಹೀಗೆ ಅಲಾರಾಮ್ ಬಡ್ಕೊಂತೈತೆ, ಇದು ಹೇಳ್ತಾನೆ ಇಲ್ಲ ನಾವು. 5 ಗಂಟೆಗೆ ಎದ್ದು ನಾನು ಅಪ್ಪು ಎಲ್ಲ ಸ್ನಾನ ಕೈ ಕೊಡಮ್ಮ ಗೈಸ್. ಇಲ್ಲಿ ನೋಡಿ, ಯಾವ್ದಿದು ಗಣೇಶ, ಪುಟ್ ಗಣೇಶ ಸೂಪರ್ ಕಾಣಿಸ್ತಿದ್ಯಾ ಮಮ್ಮಿ. ಪ್ಯಾಂಚೆ ಹಾಕಿದ್ದಾನಂತೆ. ಅಯ್ಯೋ ಎತ್ಪಡ ಬುಡ್ಲ.
ಅಪ್ಪು ಎಲ್ಲಿಗೆ ಹೋಗ್ತಿದ್ಯಾ ಮಗ್ನೆ? ಸಾಕ್ ಬಿಡು, ಎತ್ತಿ ತೋರಿಸ್ಬಿಡ, ನಾನು ನೋಡಿದ್ದೀನಿ. ಅಯ್ಯೋ 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 ಪಂಚೆ ಹಾಕಿದ್ದೀನಿ ಅಂತ ತೋರ್ಸಕ್ಕೆ ದೂರದಿಂದ ತೆಗಿ ಅಂತ. ನೋಡು ಮಗ್ನೆ, ಅವ್ನು ಪಂಚೆ ಹಾಕೊಂಡು ನಿನ್ಗೂ ಹಾಕೊಂಡು ಬಂಗಾರ. ಅವ್ರಿಗೆ ಹಾಕಂಗಿದ್ದೀನಿ. ಬಂಗಾರಕ್ಕೆ ಬಟ್ಟೆ ಹಾಕ್ನ ಅಂದ್ರೆ ಹಾಕಿಸ್ಕೋದೋದು, ಏನು ಮಾಡೋದು? ಐತೆ ಪ್ಲೀಸ್. ಏನು ಗೊತ್ತಾ, ರಕ್ಷಾಬಂಧನಕ್ಕೆ ರಾಖಿ ಕಟ್ತಾ ಇದ್ದೀನಿ ನಾನು ಇವನಿಗೆ ಇವತ್ತು. ಸೊ ಜಂಜಡ ಆಲ್ರೆಡಿ ನಮ್ಮ ಮನೇಲಿ 2-3 ಸಲ ದೀಪ ಹಚ್ಚಿದ್ದೀವಿ, 2-3 ಸಲ ಪೂಜೆ ಮಾಡಿದ್ದೀನಿ. ಅದಕ್ಕೆ ಇವಾಗ ಇವನಿಗೆ ಪೂಜೆ ಮಾಡಲ್ಲ, ಅಂದರೆ ಏನಪ್ಪ ಅದು ಗಂಧದ ಕಡ್ಡಿಯಲ್ಲಿ ಇದು ಮಾಡಲ್ಲ, ಹಂಗೆ ಸುಮ್ಮನೆ. ಗಿಫ್ಟ್ ಏನೋ ತರದೆ ಕೂತವನೆ. ಗಿಫ್ಟ್ ಮತ್ತೆ ಗಿಫ್ಟ್ ಬೇರೆ ಬೇಕಾ? ಇವನ್ನ ಒಂದು ಗಿಫ್ಟ್ ಅಂತೆ ನೋಡಿ, ಚೆನ್ನಾಗಿ ಮಾತ್ಕಂತವನೆ. ಟ್ರೈಪೋಡ್ ಇಲ್ಲ ಗೈಸ್, ನಾನು ಶ್ರೀಲಂಕಾಗೆ ಹೋಗಿದ್ನಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಅಂದರೆ ನನ್ನ ಫ್ರೆಂಡ್ ತರ್ತೀನಿ ಅಂತ ಹೇಳಿದ್ದಕ್ಕೆ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಸೆಲ್ಫಿ ವಿಡಿಯೋ. ಖುಷಿಯಾಗಿರೋ 100 ವರ್ಷ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಕ್ಕ. ಆಶೀರ್ವಾದ ತಗೋತ್ಯಾ? ತಗೋ. ಒಳ್ಳೆ ಹೆಂಡತಿ ಸಿಗಲಿ ನನ್ನಂತೇಳು. ಅಕ್ಕ ಇರು ಒಂದು ನಿಮಿಷ. ಏನು? ಅಲ್ಲೇ ಇರು ನೀನು. ಏನು ಗಿಫ್ಟಾ? ಅದು ಏನು ಕೊಡ್ತೀಯ ನಾನು ನೋಡ್ತೀನಿ ಬಾ. ವೇಟಿಂಗ್ ಏನು ತರ್ತಾನೆ ಅಂತ. ನಾನೇ ದೊಡ್ಡ ಗಿಫ್ಟ್ ಅಂದ್ಬಿಟ್ಟು ಗಿಫ್ಟ್ ತರೋಕೆ ಹೋಗೋನೆ. ಪರವಾಗಿಲ್ಲ ಬಾರೋ, ಚಾಕ್ಲೇಟ್ ತಿಂದು ಬೇಜಾರಾಗಿದೆ ನನಗೆ. ಏನಿದು ನೋಡು, ನೀನೇ ಗೊತ್ತಾಗುತ್ತೆ. ಇಟ್ಕೋ. ಸ್ಯಾರಿ ಗೈಸ್. ಅಬ್ಬಾ ಏನಿಗಪ್ಪ ಇವೆಲ್ಲ? ಓ, ಗೌರಿ ಗಣೇಶ ಹಬ್ಬದ ದಿನ ನಂಗೆ ಸ್ಯಾರಿ ಗಿಫ್ಟ್. ಚೆನ್ನಾಗಿ ಕಾಣಿಸುತ್ತೆ ಕಾಣೋ. ಹೇಗೆ ಮಾಡೋದು ಅಂತ ಗೊತ್ತಿಲ್ವಲ್ಲ. ಸ್ಟಾರ್ಟ್. ಹಾಂ, ಬ್ಲಾಗ್ ಸ್ಟಾರ್ಟ್ ಆಗಿದೆ. ನನಗೆ ಇಲ್ಲಿರೋದೇ ಗೊತ್ತಿರಲಿಲ್ಲ, ಗೊತ್ತಾ?
ಡವ್ಗೆಲ್ಲ ಏನು ಕಮ್ಮಿಲ್ಲ. ಹೇಳಕ್ಕಾಗತ್ತೆ ಏನೇನು ಮಾಡಿದ್ಯಾ ಎಲ್ಲ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೆ. ಅವನು ಊಟ ಊಟ ತೋರಿಸೇ ಇಲ್ಲ. ನೀನು. ಇಷ್ಟು ನಮ್ಮ ಮನೇಲಿ ಮಾಡಿದ್ವಿ. ಉಪ್ಪು ನಾವು ಮಾಡಿಲ್ಲ, ಉಪ್ಪು ತಂದಿದ್ದು, ಉಪ್ಪಿನಕಾಯಿ ತಂದಿದ್ದು, ಮತ್ತು ಈ ಕಡಲೆ ಉಸ್ಲಿ ನಾನೇ ಮಾಡಿದ್ದು, ವಿಡಿಯೋ ತೋರಿಸಿದ್ವಲ್ಲ. ಮತ್ತು ವೈಟ್ ರೈಸ್ಗೆ ಇದು ನುಗ್ಗೆಕಾಯಿ ಸಾಂಬಾರು ಮತ್ತು ಪಲಾವ್, ಇಷ್ಟೇ, ಇನ್ನೇನು ಮಾಡಿಲ್ಲ. ಬನ್ನಿ ಅಕ್ಕ. ಸಿಕ್ಕಿಲ್ಲ ಕಣ ಅಲ್ಲಿ. ಗೈಸ್ ವ್ಲಾಗ್ನೇ ಎಂಡ್ ಮಾಡಿಲ್ಲ, ಮರ್ತೋಯ್ತು ನಾನು. ಅದಕ್ಕೆ ಇದೇ ಔಟ್ಫಿಟ್ಟಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆಗೆ ವಿಸರ್ಜನೆ ಇದೆ ಗಣಪತಿದ್ದು, ಅದನ್ನು ವ್ಲಾಗ್ ಮಾಡ್ತೀನಿ. ಅಂದರೆ ಇವತ್ತು ಒಂದೇ ದಿನಕ್ಕೆ ನೈಟ್ ಮಲ್ಕೊಬೇಕಾದ್ರೆ ಅಳ್ಳಾಡಿಸ್ಬಿಟ್ಟು ಮಲ್ಕೊತೀನಿ. ಗಣೇಶನ ಗೌರಿ ಇಬ್ರು ಅಳ್ಳಾಡಿಸ್ಬಿಡ್ತೀನಿ ಒಂಚೂರಿಂಗೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನೀಟಾಗಿ ವಿಸರ್ಜನೆ ಮಾಡಬೇಕು. ಸೊ ಅದು ವ್ಲಾಗ್ ಮಾಡ್ತೀನಿ. ಸೊ ಬಾಯ್.